ತಲೆಗೆ ತೈಲವನ್ನು ಹಚ್ಚಿಸಿದರು. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನಗಳ ಶುಭ ಕೃಪೆಯನ್ನು ಹಿಂಬಾಲಿಸಿದರು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುತ್ತೇನೆ. ಪೂರ್ತಿ ಹಾಕ್ಬಿಡೋದು ಸ್ವಲ್ಪ ನಿಧಾನ ಹಾಕ್ಬೇಕು. ಸಾಕಾಗಲ್ಲ ಕೂಡ ಹಂಗೆ ಅಪ್ಪ ಸರ್ವಶಕ್ತನಾದ ಘನಮಾನ ಮಹಿಮೆ ನಿಮಗೆ ಸಲ್ಲಿಸಿ ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಿಸಿ ನಾವರಿ ಮಣ್ಣೆ ನೀನೇ ಸಮಾನರು ನಾನೇ ಅಲ್ಲ ನಾವರಿ ಮಣ್ಣೆ ನೀನೇ ಯಜಮಾನರು ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸಲಿ ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಿಸಲಿ. ಅಪ್ಪ ಸತ್ತನೇ ನಿನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ನನ್ನ ಪ್ರಸನ್ನತೆ ನಿಮ್ಮ ಮೇಲೆ ಇರಲಿ. ನೀವು ಕೈ ಹಾಕುವಂಥ ಕೆಲಸವನ್ನು ಸಫಲಪಡಿಸಿ. ನಾವು ಕೈ ಹಾಕುವ ಕೆಲಸವನ್ನು ಸಫಲಪಡಿಸಿ. ಅಪ್ಪ ದೇವಾದಿ ದೇವನೇ, ಅಪ್ಪ ಸರ್ವಶಕ್ತನಾದ ದೇವರೇ, ಕರ್ತನೆ ಅಪ್ಪ ನಿನ್ನ ಪ್ರಸನ್ನತೆ ಕಾರ್ ಸುತ್ತಲೂ ಆವರಿಸಿಕೊಳ್ಬೇಕಾಗಿ ಕರ್ತನೆ ಅಪ್ಪ. ಎಷ್ಟೋ ಕರ್ತನೆ ಪಾಡುಗಳು, ಕಷ್ಟಗಳು, ನೋವುಗಳು, ಬಾಧೆಗಳು, ಹೌದು ಸ್ವಾಮಿ ಕರ್ತನೆ ಒಬ್ಬರತ್ರ ಕೆಲಸ ಮಾಡುವಂತೆ ಇದ್ದಾಗ ನೀನು ಕರ್ತನೆ ಹೌದು ಸ್ವಾಮಿ ಯಾಬೇಚನ ಪ್ರಾರ್ಥನೆ ಕೇಳಿದಂತೆ ದೇವರೇ ನಿನ್ನ ಹಸ್ತವನ್ನು ಚಾಚಿ ಯಾವ ವೇದನೆ ಉಂಟಾಗದಂತೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ಪ್ರಾರ್ಥನೆ ವಿಸ್ತರಿಸೆಂಬುದಾಗಿ ಹೇಳಿದಂತೆ ಯಾಬೇಚನ ಪ್ರಾರ್ಥನೆ ಕೇಳಿದಾಗ ದೇವರೇ ಯಾಬೇಚನ ಆಶೀರ್ವಾದ ಹೊಂದಿದಂತೆ ದೇವರ ಬ್ರದರ್ನ ಕರ್ತನೆ ಎಲಿಜಬೆತ್ ಸಿಸ್ಟರ್ನ ಅಪ್ಪ ಇವ್ರನ್ನ ಆಶೀರ್ವಾದ ಮಾಡುತ್ತಾರೆ ಅಪ್ಪ. ಮಿಷನ್ 2 ಗಾಲಿಗಳನ್ನು ಇಡೀ ಪೂರ್ತಿ ಕಾರ್ ಸುತ್ತಲೂ ನಿನ್ನ ರಕ್ತದ ಕಾವಲು ಹೊರೆಯಾಗಲಿ ಸ್ವಾಮಿ. ಅಪ್ಪ ಗಾಡಿ ಓಡಿಸುವ ನಿನ್ನ ಮಗನ ಪ್ಯಾಸೆಂಜರ್ಗಳನ್ನ ದೇವರೇ ರಕ್ತದ ಕೋಟೆಯಲ್ಲಿ ಮರೆಮಾಚಿ ಇದಕ್ಕೆ ವಿರೋಧವಾಗಿ ಕ್ರಿಯೆ ಮಾಡುವ ಎಲ್ಲ ಅಂಧಕಾರ ಶಕ್ತಿಗಳು, ಆಕಾಶದ ಶಕ್ತಿಗಳು, ದುರಾತ್ಮ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಎಲ್ಲ ಲಯವಾಗಬೇಕಾಗಿ ಪ್ರಾರ್ಥಿಸ್ತಾರೆ. ನೀನೇ ಇದಕ್ಕೆ ಒಡೆಯನಾಗು. ಬೇಗ ಕರ್ತನೆ ಲೋನೆಲ್ಲ ತೀರಿ ಸ್ವಂತವಾಗಲಿ. ಇದ್ರ ಮೂಲಕ ಅನೇಕ ಜನರು ಸೇವೆ ಮಾಡಬೇಕು. ಇದ್ರ ಮೂಲಕ ಅನೇಕ ಜನರಿಗೆ ಸಹಾಯ ಮಾಡಬೇಕು. ಆಶೀರ್ವದಿಸ ಕರ್ತನಾದ ಯೇಸುವಿನ ನಾಮದಲ್ಲಿ ನೋಡುವೆನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು. ಭೂಮಿ ಗಗನ ಮಾಡಿದವನ ನೋಡುವೆನು. ಕಾಲು ಕಲ್ಲಿಗೆ ತಗಲದಂತೆ ಕರ್ತನು ನನ್ನನ್ನು ಕಾಯುವನು.